ಉತ್ತರ ಪ್ರದೇಶ ಮಾದರಿಯಲ್ಲೇ ಉಡುಪಿಯಲ್ಲೂ ಕೂಡ ಭೀಕರ ಅಪಘಾತವೊಂದು ಸಂಭವಿಸಿದೆ. ಲಾರಿ ಹಾಗೂ ಕಾರಿನ ನಡುವೆ ನಡೆದಿರುವ ಭೀಕರ ಆಕ್ಸಿಡೆಂಟ್ ಇದು. ಇದರಲ್ಲಿ ಓರ್ವ ಪಾದಚಾರಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾರ್ಗೆ ಗುದ್ದಿದಂತಹ ಲಾರಿ ನಂತರ ಪಲ್ಟಿಯಾಗಿ ಆ ಪಾದಚಾರಿಯ ಮೇಲೆ ಬಿದ್ದಿರುವಂಥದ್ದು. ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಾರಿಗೆ ಡಿಕ್ಕಿ ಹೊಡೆದಿದ್ದ ರಭಸಕ್ಕೆ ಮಗುಚಿ ಪಲ್ಟಿಯಾಗತ್ತೆ ಲಾರಿ. ದಾವಣಗೆರೆಯಿಂದ ಮಂಗಳೂರು ಕಡೆಗೆ ಈ ಲಾರಿ ಹೋಗ್ತಾ ಇತ್ತು. ಕಾರ್ಕಳ ಕಡೆಗೆ ಹೋಗ್ತಾ ಇದ್ದಂತಹ ಕಾರಿನ ನಡುವೆ ಅಪಘಾತ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಎದುರಿನಿಂದ ಬಂದ ಕಾರಿಗೆ ಗುದ್ದಿದ ಲಾರಿ ಏನಿದೆ ಅದು ಪಾದಚಾರಿಯ ಮೇಲೆ ಪಲ್ಟಿಯಾಗಿದೆ. ಸಿಸಿಟಿವಿಯಲ್ಲಿ ಈ ಭೀಕರ ಆಕ್ಸಿಡೆಂಟ್ನ ದೃಶ್ಯ ಸೆರೆಯಾಗಿರುವಂಥದ್ದು. ಗಾಯಾಳುವಿನ ಸ್ಥಿತಿ ಗಂಭೀರವಾಗಿದ್ದು ಸದ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಎರಡು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಅಪಘಾತದ ಸುದ್ದಿಯನ್ನು ನ್ಯೂಸ್ ಫಸ್ಟ್ನಲ್ಲೂ ಪ್ರಸಾರ ಮಾಡಿದ್ವಿ. ಉತ್ತರ ಪ್ರದೇಶದ ರಾಂಪುರದಲ್ಲಿ ನಡೆದಿದ್ದು. ಅಲ್ಲೂ ಸಹ ಪೊಲೀಸ್ ಜೀಪ್ ಅನ್ಸುತ್ತೆ, ಅದು ಪೊಲೀಸ್ ಜೀಪು ರೈಟ್ ಟರ್ನ್ ತಗೊಳ್ಳೋದಕ್ಕೆ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಬಲಬದಿಯಿಂದಲೇ ಬರ್ತಾ ಇದ್ದಂತಹ ಲಾರಿ, ಆ ಲಾರಿಗೆ ಜೀಪ್ ಅಡ್ಡ ಬಂದಿದ್ದರಿಂದ ಲಾರಿ ಕೂಡ ಅದನ್ನು ತಪ್ಪಿಸೋದಕ್ಕೆ ಅಂತ ಹೋದಾಗ ಡಿವೈಡರ್ಗೆ ಡಿಕ್ಕಿಯಾಗಿ ಬ್ಯಾಲೆನ್ಸ್ ತಪ್ಪಿ ಆ ಜೀಪ್ನ ಮೇಲೆ ಬಿದ್ದಿದೆ. ಜೀಪ್ನಲ್ಲಿದ್ದಂತಹ ಚಾಲಕ ಮತ್ತೊಬ್ಬರು ಸಿಬ್ಬಂದಿ ಕೂಡ ಇದ್ದರು. ಅವರು ಇಬ್ಬರೂ ಅದರಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಆ ದೃಶ್ಯಗಳನ್ನು ನೋಡಿದ್ರೆ ಬದುಕೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ರೀತಿಯಲ್ಲಿದೆ. ಹುಲ್ಲನ್ನು ಹೊಟ್ಟನ್ನು ತುಂಬಿಕೊಂಡು ಹೋಗ್ತಾ ಇದ್ದಂತಹ ಲಾರಿ ಅದು ಮಗುಚಿ ಬಿದ್ದು ಅದರಲ್ಲಿದ್ದಂತಹ ಹೊಟ್ಟೆಲ್ಲ ಲಾರಿಯ ಮೇಲೆ, ಜೀಪ್ನ ಮೇಲೆಯೇ ಬಿದ್ದಿರುವಂಥದ್ದು. ಸಂಪೂರ್ಣವಾಗಿ ಅಪ್ಪಚ್ಚಿ ಆಗಿರುವಂಥದ್ದು ಜೀಪ್ ಅದರಲ್ಲಿ. ಮತ್ತೊಂದು ಕಡೆಗೆ ಅದೇ ರೀತಿಯಲ್ಲಿ ನಡೆದಂತಹ ಅಪಘಾತ ಉಡುಪಿಯ ಕಾರ್ಕಳದ ನಿಟ್ಟೆ ಗ್ರಾಮದ ಬಳಿ ನಡೆದಿರುವಂತಹ ಅಪಘಾತ ಇನ್ನೊಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎದುರುಗಡೆಯಿಂದ ಕಾರೊಂದು ಬರ್ತಾ ಇರುತ್ತೆ, ವೇಗವಾಗಿ ಬರ್ತಾ ಇರುವಂತಹ ಕಾರು, ಅದರ ಎದುರುಗಡೆಗೆ ಲಾರಿ ಕೂಡ ಬರ್ತಾ ಇದೆ. ಕಾರು ಲಾರಿಯ ನಡುವೆ ಅಪಘಾತ ಆಗುತ್ತೆ. ಈ ಸಂದರ್ಭದಲ್ಲಿ ಬ್ಯಾಲೆನ್ಸನ್ನು ಕಳೆದುಕೊಂಡಂತಹ ಲಾರಿ ಪಾದಚಾರಿಯ ಮೇಲೆ ಬಿದ್ದು ಪಾದಚಾರಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಮ್ಮ ಉಡುಪಿ ಪ್ರತಿನಿಧಿ ಪರೀಕ್ಷಿತ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪರೀಕ್ಷಿತ್, ಎಷ್ಟು ಗಂಟೆಗೆ ಆದಂತಹ ಅಪಘಾತ ಇದು? ಆ ಗಾಯಾಳುವಿನ ಪರಿಸ್ಥಿತಿ ಹೇಗಿದೆ ಈಗ ಪರೀಕ್ಷಿತ್? ಎಸ್ ನವೀನ್, ಸದ್ಯ ಗಾಯಾಳು ಏನು ಸ್ಥಿತಿ ಏನಿದೆ ಬಹಳಷ್ಟು ಗಂಭೀರ ಆಗಿರುವಂಥದ್ದು. ಸದ್ಯ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮುಖ್ಯವಾಗಿ ಆ ರಸ್ತೆ ಏನಿದೆ ಬಹಳಷ್ಟು ಕಿರಿದಾಗಿರುವಂಥದ್ದು. ಅಲ್ಲಿ ಲಾರಿ ಚಾಲಕ ಏನಿದೆ ಬಹಳಷ್ಟು ವೇಗವಾಗಿ ಅಲ್ಲಿ ಚಲಾಯಿಸ್ತಾನೆ. ಆ ಸಂದರ್ಭದಲ್ಲಿ ಎದುರಿಂದ ಬಂದಂತಹ ಸೆಲ್ಟೋಸ್ ಗಾಡಿ ಏನಿದೆ ಅದು ಕೂಡ ಅಷ್ಟೇ ವೇಗವಾಗಿತ್ತು. ಆ ಸಂದರ್ಭದಲ್ಲಿ ಆ ಡಿಕ್ಕಿ ಎದುರು ಬದುರು ಡಿಕ್ಕಿ ಆಗಿದೆ. ಆ ಸಂದರ್ಭದಲ್ಲಿ ಲಾರಿ ನಿಯಂತ್ರಣ ತಪ್ಪಿ ಪಲ್ಟಿ ಆಗಿರುವಂಥದ್ದು. ಹಿಮ್ಮದಿಂದ ಬಂದಂತಹ ಒಂದು ಗಾಡಿ ಏನು ಆಲ್ಟೋ ಗಾಡಿ ಅದು ಕೂಡ ಕಾರು ಅದು ಕೂಡ ಡಿಕ್ಕಿ ಹೊಡೆದಿರುವಂಥದ್ದು. ಸದ್ಯ ಕಾರಿನಲ್ಲಿರುವಂತಹ ಚಾಲಕರು ಕೂಡ ಸ್ವಲ್ಪ ಗಾಯಗಳನ್ನು ಆಗಿದ್ದಾರೆ. ಆದ್ರೆ ಪಕ್ಕದಲ್ಲಿ ಏನು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಏನು ಅರಿವಿಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದ ಪಾದಚಾರಿ ಮೇಲೆ ಲಾರಿ ಹೇಗೆ ಹಠಾತ್ತನೆ ಬಿದ್ದಿರುವಂತದ್ದು. ಆ ಸಂದರ್ಭದಲ್ಲಿ ಆತನಿಗೆ ಮೂಳೆಗಳು ಮುರಿತ ಆಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಸದ್ಯ ಆತನಿಗೆ ಚಿಕಿತ್ಸೆ ಮುಂದುವರೆದಿರುವಂಥದ್ದು. ಅದೇ ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ನವೀನ್, ಪರೀಕ್ಷಿತ್, ಇದು ಲಾರಿ ಚಾಲಕನ ತಪ್ಪ ಅಥವಾ ಕಾರು ಚಾಲಕನ ತಪ್ಪ? ಇಬ್ಬರು ವೇಗವಾಗಿ ಬರ್ತಾ ಇದ್ದಾರೆ. ದೃಶ್ಯಗಳಲ್ಲೇ ಗೊತ್ತಾಗ್ತಾ ಇದೆ ರಸ್ತೆ ತುಂಬಾ ಚಿಕ್ಕದಾಗಿದೆ ಅಂತೇಳಿ. ಯಾರು ತಪ್ಪು? ಅವರುಗಳನ್ನ ಪೊಲೀಸರು ಹಿಡಿದಿದ್ದಾರಾ ಇಬ್ಬರನ್ನು? ಸದ್ಯ ಲಾರಿ ಚಾಲಕ ಮತ್ತು ಏನು ಕಾರು ಚಾಲಕ ಇಬ್ಬರನ್ನು ಕೂಡ ಏನು ಸದ್ಯ ಕಾರ್ ಚಾಲಕ ಏನಿದ್ದಾನೆ, ಆ ಸೆಲ್ಟೋಸ್ ಗಾಡಿ ಏನು ಬರ್ತಾ ಇದ್ದು ವೈಟ್ ಗಾಡಿ, ಆತನಿಗೆ ಚಿಕಿತ್ಸೆ ಸದ್ಯಕ್ಕೆ ನೀಡಲಾಗ್ತಾ ಇದೆ. ಆದ್ರೆ ಲಾರಿ ಚಾಲಕನ ಮೇಲೆ ಪ್ರಕರಣ ದಾಖಲಾಗಿದೆ. ಅಂದ್ರೆ ಆ ರಸ್ತೆಯಲ್ಲಿ ದೊಡ್ಡ ಲಾರಿ ಏನಿದೆ ಸ್ವಲ್ಪ ನಿಯಂತ್ರಣದಲ್ಲಿ ಚಲಾಯಿಸಬೇಕಿತ್ತು. ಆದ್ರೆ ಆತ ನಿಯಂತ್ರಣ ಯಾವುದು ವೇಗದಲ್ಲಿ ಚಲಾಯಿಸಿ ಈ ಅಪಘಾತಕ್ಕೆ ಕಾರಣ ಆಗಿರುವಂತದ್ದು. ಎದುರಿಂದ ಬಂದ ಕಾರು ಚಾಲನ ಕೂಡ ಅಷ್ಟೇ ತಪ್ಪಿದೆ. ಸದ್ಯ ಲಾರಿ ಚಾಲಕನ ಪ್ರಕರಣ ದಾಖಲಾಗಿದೆ. ಸದ್ಯ ಆತ ವಶದಲ್ಲಿದ್ದಾನೆ.
ಲಾರಿ ಕೆಳಗೆ ಬಿದ್ದಂತ ಏನು ಗಾಯಾಳೇನಿದೆ ಪದಚಾರಿ ಆತನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಔಟ್ ಆಫ್ ಡೇಂಜರ್ ಅನ್ನೋದು ಮಾಹಿತಿ ಸಿಗ್ತದೆ. ಆದ್ರೆ ಫ್ರಾಕ್ಚರ್ ಆಗಿದೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಸದ್ಯ ಕಾರು ಚಾಲಕ ಕೂಡ ಅಲ್ಪ ಸ್ವಲ್ಪ ಗಾಯಗಳನ್ನು ಪಾರಾಗಿದ್ದಾನೆ. ನವೀನ್, ಥ್ಯಾಂಕ್ ಯು ಪರೀಕ್ಷಿತ್ ಡೀಟೇಲ್ಸ್ಗೆ.